ಚಿನ್ನದ್ಗೆ ಬಳೆಗೆ ದಿಕ್ಕಾವ್. ಈ ಚಿನ್ನದ ಅಂಗಡಿ ವ್ಯಾಪಾರಿಗಳಿಗಂತೂ ಯಪ್ಪ ಯಾರನ್ನು ನಂಬೋದು ಯಾರನ್ನು ಬಿಡೋದು, ಬೆಳಗ್ಗೆ ಅಂಗಡಿ ತೆಗಿತಿದ್ದಂಗೆ ಯಾರು ಬರ್ತಾರೋ ಬಾಗಿಲು ಹಾಕೋದ್ರೊಳಗೆ ಯಾರು ಏನು ಹೊಡ್ಕೊಂಡು ಹೋಗ್ತಾರೋ ತೂಕ ಹಾಕಿದಾಗಲೇ ಗೊತ್ತಾಗೋದು. ಅಂಗಡಿ ಬಾಗ್ಲಾಕ ಟೈಮಲ್ಲಿ ತೂಕ ಹಾಕ್ತಾರಲ್ಲ ಆಗಲೇ ಚಿನ್ನದ ಕತೆ ಏನು, ಎಷ್ಟು ಐತೆ, ಎಷ್ಟು ಉಳ್ದೈತೆ, ಎಷ್ಟು ವ್ಯಾಪಾರ ಆಗೈತೆ, ಇದರಲ್ಲಿ ಎಷ್ಟು ಕದ್ದವ್ರೆ ಅಂತ ಗೊತ್ತಾಯ್ತದೆ. ಇಲ್ಲೊಬ್ಬ ಚಿನ್ನದ ಅಂಗಡಿ ಮಾಲೀಕ ಸೇಡ್ಜಿ ಪಾಪ ಡೈಲಿ ಬೆಳಗ್ಗೆನೇ ಲಕ್ಷ್ಮೀ ತಾಯಿಗೆ ಪೂಜೆ ಮಾಡ್ಕೊಂಡು ಗಲ್ಲಾಪೆಟ್ಟಿಗೆ ಮೇಲೆ ಕೂತಿದ್ದ. ಅದೇ ಟೈಮಿಗೆ ಬಂದರು ನೋಡ್ರಿ ಇಬ್ಬರು ಕಿಲಾಡಿ ಮಹಿಳೆಯರು, ಬುರ್ಕಾ ಧರಿಸವ್ರೆ, ಆದರೂ ಕೂಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಹೆಂಡ್ತೀರ್ ಥರ ಬಂದಿರೋ ಇವರು ಈಗ ಚಿನ್ನ ಖರೀದಿ ಮಾಡ್ತಾರೆ. ಆದರೆ ನಿಜವಾಗ್ಲೂ ಚಿನ್ನ ಖರೀದಿ ಮಾಡ್ತಾರಾ ಅಥವಾ ಅಲ್ಲಿರೋ ಚಿನ್ನನ ಲಪ್ಟಾಯಿಸ್ಕೊಂಡು ಹೋಗ್ತಾರಾ ಅನ್ನೋದೇ ಇಂಟ್ರೆಸ್ಟಿಂಗ್. ಅಂದ್ರೆ ಅಂಗಡಿಗೆ ಬತ್ತಿದಂಗೆ ಇವರು ಡೈಲಾಗ್ ಏನಿತ್ತು ಅಂದ್ರೆ, ಅರೇ ಸೇಡ್ಜಿ ನಿಮ್ದುಗೆ ಚಿನ್ನದ್ಗೆ ಬಳೆಗೆ ದಿಕ್ಕಾವ್ ಅಂದ್ರು ನೋಡ್ರಿ. ಒಬ್ಬೊಬ್ಬ ಸೇಟು ಫುಲ್ ಖುಷು, ಯಾರೋ ಬಡ ಗಿರಾಕಿಗಳು ಬಂದ್ಬಿಟ್ಟವ್ರೆ ಅಂತ ಹೇಳಿ ಪಟ 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 ಏ ದೇಕೋ ಮ್ಯಾಮ್ ಅಂತ ತೋರಿಸಿದ್ದು. ಅವರು ತೋರಿಸ್ತಾ ಇದುಗೆ ಚೆನ್ನಾಗಿಲ್ಲ, ಇದುಗೆ ಹಚ್ಚಾಗೆ ಇಲ್ಲ, ಆ ಡಿಸೈನ್ಗೆ ಇಲ್ಲ, ಈ ಡಿಸೈನ್ಗೆ ಇಲ್ಲ ಅಂತ ಹೇಳಿ ಏನು ಈಗಲೇ ಖರೀದಿ ಮಾಡಿಬಿಡ್ತಾರೇನೋ ಅಂತ ಅನ್ನಂಗೆ ವ್ಯಾಪಾರ ಮಾಡ್ತಾಯಿದ್ರು. ಅಂದಂಗೆ ಫಸ್ಟ್ ಬಂದು ಕೂತ್ಕೊಳ್ಳೋ ಇವ್ರನ್ನ ಸೇಡ್ಜಿ ಮಾತಾಡಿಸ್ತಾನೆ. ಏನಮ್ಮ ಏನು ಬೇಕಿತ್ತು, ಕ್ಯಾವೋನ ತುಮ್ಕೋ ಅಂತ. ಅವರು ಚಿನ್ನದ ಬಳೆಗೆ ತೋರಿಸಿ ಅಂದ್ರಲ್ಲ, ಓಹ್ ಯಾವುದೋ ಸುಮಾರು ಒಂದು 20-25 ಗ್ರಾಮ್ ವ್ಯಾಪಾರ ಆಗ್ಬೋದು, ಏನೇ ಇಲ್ಲ ಅಂದರು ಮೋಸ ಇಲ್ಲ, ನಮ್ಮದು ಲಕ್ಷ್ಮೀ ದೇವಿಗೆ ಕೃಪೆ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಇದ್ದಾನೆ. ಚಿನ್ನದ ಬಳೆ ತೋರಿಸೋ ವಿಡಿಯೋನ ಈಗ CCTVನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಂದು ಕೂತ್ಕೊಂತಿದ್ದಂಗೆ ಚಿನ್ನದ ಬಳೆ ತೋರಿಸ್ತಾರೆ. ಆದರೆ ಚಿನ್ನದ ಬಳೆ ತೋರಿಸ್ತಾ ಇದು ಬೇಡ ಅದು ಬೇಡ ಅಂತಿದ್ದವರು ಪಟ್ ಅಂತ ಒಂದು ಬಳೆನ ತೆಗೆದು ರಪ್ ಅಂತ ಹಾಕ್ಕೋತಾರೆ. ಎಷ್ಟು ಕ್ಲೀನಾಗಿ ಹಾಕ್ಕಂತಾರೆ ಅಂದರೆ ಆ ತಕ್ಷಣಕ್ಕೆ CCTV ಇದ್ದರೂ ಏನೂ ಪ್ರಯೋಜನ ಆಗಲಿಲ್ಲ. ಅಂದಂಗೆ ಕಣ್ಣು ಬಿಡೋದ್ರೊಳಗೆ ಈ ಥರ ಚಿನ್ನನ ಎಗರಿಸಿದಂಥ ಘಟನೆ ನಡೆದಿರೋದು ಎಲ್ಲಿ ಗೊತ್ತಾ? ಬಾಗಲಕೋಟೆ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಲಿ ಈ ಇಬ್ಬರು ಬುರ್ಕಾ ಧರಿಸ್ಕೊಂಡ್ಬಂದು ಮಹಿಳೆಯರು ಆರಾಮಾಗಿ ಅಂಗಡಿಗೆ ಎಂಟ್ರಿ ಕೊಟ್ಟು ಸೂಪರ್ ಆಗಿರೋ ಡಿಸೈನ್ ಬಳೆ ತೋರಿಸಿ ಅಂತಾರೆ. ಜ್ಯುವೆಲರಿ ಶಾಪ್ನವರು ಕೂಡ ಟ್ರೇನಲ್ಲಿ ಎಲ್ಲ ಬಳೆನ ಹಾಕ್ತಾರೆ, ತೋರಿಸ್ತಾರೆ ಒಂದೊಂದಾಗೆ. ಈ ಥರ ಕಲೆಕ್ಷನ್ ಇಲ್ವಾ, ಆ ಥರ ಕಲೆಕ್ಷನ್ ಇಲ್ವಾ, ಚಾಂದಿನಿ ಕಲೆಕ್ಷನ್ ಇಲ್ವಾ, ಚೌಕಾ ಕಲೆಕ್ಷನ್ ಇಲ್ವಾ ಅಂತ ಸುಮ್ಕೆ ಡವ್ ಮಾಡಿಕೊಂಡು ಒಂದು ಬಳೆನ ಎಗರಿಸ್ತಾರೆ. ಪಾಪ ಎಗರಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಎದ್ದೋದ್ರು. ಆದರೆ ಸೇಠ್ಜಿಗೆ ಆ ತಕ್ಷಣಕ್ಕೆ ಗೊತ್ತಾಗಲಿಲ್ಲ. ಇನ್ನು ಅಂಗಡಿ ಕ್ಲೋಸಿಂಗ್ ಟೈಮಲ್ಲಿ ಈ ಬಹುತೇಕ ಎಲ್ಲ ಚಿನ್ನದ ಅಂಗಡಿಯವರು ಯಾವ್ಯಾವ ತೂಕದ ಮೇಲೆ ಐಟಮ್ಗಳನ್ನ ಗುರುತಿಸ್ತಾರೆ. ಬೆಳಗ್ಗೆ ಎಷ್ಟು ತೂಕ ಇತ್ತು, ಸಾಯಂಕಾಲ ಹೋಗ್ಬೇಕಾದ್ರೆ ಎಷ್ಟು ತೂಕ ಇದೆ ಅಂತ ಹೇಳಿ ಎಲ್ಲವನ್ನ ಸೇಟು ಅಂಗಡಿಯಲ್ಲಿರ್ತಕ್ಕಂಥ ಒಳಗಡೆ ಒಂದು ಕಬ್ಬಿಣದ ಪೆಟ್ಟಿಗೆ ಇರುತ್ತೆ, ಆ ತಿಜೋರಿ ಒಳಗೆ ಇಟ್ಬಿಟ್ಟು ಬಿಗಿಯಾಗಿ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಕಳ್ಳರ ಕಾಟ, ಯಾರು ಅಂಡರ್ಗ್ರೌಂಡಲ್ಲಿ ಗುಂಡಿ ತೋಡ್ಕೊಂಡ್ಬಂದು ರಾತ್ರಿನ ಕನ್ನ ಹಾಕ್ತಾರೋ ಅಂತ ಗೊತ್ತಿಲ್ಲ. ಪಾಪ ಇವತ್ತಿಗೂ ಸೇಟುಗಳು ಅಥವಾ ಒಡವೆ ಅಂಗಡಿ ಮಾಲೀಕರು ನೆಮ್ಮದಿಯಾಗಿ ನಿದ್ದೆ ಮಾಡೋದಂತೂ ಇಲ್ಲ. ಬೆಳಕರಿ ವರ್ಷದೊಳಗೆ ಯಾವನ ಅಂಗಡಿ ಬೀಗ ಹೊಡೆದಿರ್ತಾನೋ ಅನ್ನೋ ಭಯ. ಸೊ ಹೀಗಾಗಿ ಚಿನ್ನ ಲೆಕ್ಕ ಹಾಕಿದಾಗ ಕಂಡು ಬಂದೈತೆ. ಆದರೆ ಅಷ್ಟೊತ್ತಿಗೆ ಆ ಇಬ್ಬರು ಅದು ಎಲ್ಲಿ ಎಸ್ಕೇಪ್ ಆಗಿದ್ರೋ ಗೊತ್ತಿಲ್ಲ. ಇನ್ನು ಮೇಯ್ನಾಗಿ ಪ್ರಕರಣ ದಾಖಲಿಸ್ಕೊಂಡಿರೋ ಪೊಲೀಸರು ಅವತ್ತಿಂದ ಇವತ್ತಿನ ತನಕ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ರು ಈ ಬುರ್ಕಾ ಧರಿಸಿರೋ ಮಹಿಳೆಯರು ಯಾರು, ಇವ್ರ ಕತೆ ಏನು. ಮೊದಲೇ ಕಂಡಿರೋ ಕಳ್ಳನ್ನೇ ಹಿಡಿಯೋದು ನಮ್ಮ ಪೊಲೀಸ್ನವ್ರು ಕಷ್ಟ. ಅಂಥದ್ರಲ್ಲಿ ಮಕ ಎಲ್ಲ ಮುಚ್ಕೊಂಡ್ಬಂದು ಬುರ್ಕಾ ಧರಿಸ್ಕೊಂಡ್ಬಂದಿರೋರ್ನ ಯಾರು ಅಂತ ಗುರುತಿಸ್ತಾರೆ? ಯಾವ CCTV ಹುಡುಕಿದ್ರು ಅವ್ರು ಸುಳಿವಿಲ್ಲ, ಎತ್ತೋದ್ರೋ ಏನು ಕತೆಯೋ ಗೊತ್ತಿಲ್ಲ. ಈಗಲೂ ಕೂಡ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾನೆ ಅವ್ರೆ. ಸೇಠ್ಜಿ ನೆತ್ತಿ ಮೇಲೆ ಕೈ ಹೊತ್ಕೊಂಡು ಹರೇ ಬಾಪ್ರೇ ನಮ್ದುಗೆ ಹೋತು ಚಿನ್ನ ಅಂತ ಅಳ್ತಾವನೆ.